ಇಷ್ಟು ದಿನ ನನ್ನ ಚಾನಲ್ನಲ್ಲಿ ನೀವೆಲ್ಲ ನೋಡಿರ್ತೀರ, ಅರ್ನಿಂಗ್ ರಿಲೇಟೆಡ್, ಬರೀ ಕ್ಯಾಬ್ ರಿಲೇಟೆಡ್ ಒಂದಷ್ಟು ಏನು ಇನ್ಫಾರ್ಮೇಷನ್ ಕೊಡುವಂಥ ಒಂದಷ್ಟು ವೀಡಿಯೋಸ್ನ ಮಾಡ್ತಿದ್ದೆ ಇಷ್ಟು ದಿನ. ಸೊ ಎಲ್ಲೋ ಒಂದು ಕಡೆ ನನಗೆ ಅದು ಯಾಕೋ ಬೋರ್ ಅಂತ ಅನಿಸ್ತೈತೆ, ಆಯಿತಾ. ಸೊ ಎಷ್ಟು ದಿನ ಅಂತ ಒಂದೇ ಥರ ಕಂಟೆಂಟ್ ಮಾಡೋದು. ಸೊ ಮಾಡೋರ್ಗು ನಮಗೂ ಒಂಥರ ಬೋರ್ ಆಗಬಾರ್ದು, ನೋಡೋರ್ಗು ನಿಮಗೂ ಬೋರ್ ಆಗಬಾರ್ದು. ಡಿಸೈಡ್ ಮಾಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ, ಸೇಮ್ ಚಾನಲ್ನಲ್ಲೇ ಸ್ವಲ್ಪ ಕಂಟೆಂಟನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೋಗೋ ಏನಿದೆ, ನಮ್ಮ ಚಾನಲ್ದು ಲೋಗೋ ಏನಿದೆ, ಸೊ ಆ ಲೋಗೋ ಒಂದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೇಮ್ ಎಲ್ಲ ಸೇಮ್, ನೇಮ್ ಎಲ್ಲ ಅದೇ ಇರುತ್ತೆ. ಮತ್ತು ಕಂಟೆಂಟು ಅಷ್ಟೇ, ಡ್ರೈವಿಂಗ್ ಇರುತ್ತೆ, ಪ್ಲಸ್ ಆಯಿತಾ ಡೈಲಿ ರೂಟೀನ್ ಏನಿರುತ್ತೆ, ಸೊ ಅದರದ್ದು ಮಿಕ್ಸ್ ಕಂಟೆಂಟ್ ಬರುತ್ತೆ. ಓಕೆನಾ, ರೂಟೀನ್ ಪ್ಲಸ್ ಅರ್ನಿಂಗು. ಸೊ ಈ ವರ್ಲ್ಡು ರಿಲೇಟೆಡ್ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಒಂಥರ ಬೇಜಾರಾಗ್ಬಿಡೈತೆ ಮಾಡೋನಿಗೆ, ಲೆಕ್ಕ ಹಾಕೊಳ್ಳಿ, ಬರೀ ಅರ್ನಿಂಗ್ಸ್ ವಿಡಿಯೋ ಮಾಡಿ. ಸೊ ನಿಮ್ಗೆ ನೋಡೋರಿಗೆ ಆ ಥರ ಬೇಜಾರಾಗಿರಲ್ಲ. ಸೊ ಈ ಥರ ಪ್ಲ್ಯಾನ್ ಇದೆ ಸ್ನೇಹಿತರೆ. ನಂಗೆ ಗೊತ್ತಿಲ್ಲ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲಿ ತನಕ ಎಷ್ಟು ಜನ ಇದ್ದೀರಾ. ಹತ್ರ 9,000 ಚಿಲ್ಲರೆ, ಇನ್ನೊಂದು 100 ಜನ ಆದರೆ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ನನ್ನ ಚಾನಲ್ನಲ್ಲಿ. ಸೊ ಏನಿದ್ದೀರಾ ಆಡಿಯನ್ಸ್ ಬೇಸ್, ನೀವು ಡ್ರೈವರ್ಸ್ ಅಂತ ಅಂದ್ಕೊಳ್ತೀನಿ. ಸೊ ನಾನು ಈ ಥರ ಕಂಟೆಂಟ್ ಮಾಡಿದಾಗ ಇಷ್ಟು ದಿನದಾಗ ಯಾವ ಥರ ಸಪೋರ್ಟ್ ಮಾಡಿದೆ, ಅದೇ ಥರ ಡೈಲಿ ವ್ಲಾಗು ಅಂದರೆ ನಿಮಗೂ ಅರ್ನಿಂಗ್ ರಿಲೇಟೆಡು ಬರುತ್ತೆ. ಅಂದರೆ ನಾನು ಡೈಲಿ ಏನು ಬೆಳಗ್ಗೆನ ಸಂಜೆ ತನಕ ಏನು ಮಾಡ್ತೀನಿ, ಸೊ ಅದು ರೂಟೀನು, ಆಯಿತಾ. ಸೊ ಅದರಲ್ಲಿ ಇನ್ಕ್ಲೂಡಿಂಗು ಅರ್ನಿಂಗ್ಸು ಬರುತ್ತೆ, ಆಯಿತಾ. ಕೆಲಸದ ವಿಷಯಕ್ಕೆ ಬಂದರೆ ಅರ್ನಿಂಗ್ಸು ಬರುತ್ತೆ ಅದರಲ್ಲಿ. ಇದೆ, ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ನನಗೂ ಸ್ವಲ್ಪ ಗ್ರೋತ್ ಬೇಕು. ನಾನು ಯೂಟ್ಯೂಬಲ್ಲಿ ತುಂಬಾ ಏನಂತ ಹೇಳ್ತಾರೆ ಡ್ರೀಮ್ನ ಇಟ್ಕೊಂಡಿದ್ದೀನಿ ಯೂಟ್ಯೂಬಿಂದ. ಗೈಸ್, ಇವತ್ತು ಟೈಮ್ ಬಂದ್ಬಿಟ್ಟು, ಡೇಟ್ ಬಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಹತ್ರ ಒಂದು ಎಷ್ಟು ತಾರೀಕು ಮರ್ತೇ ಬಿಟ್ಟಿದ್ದೀನಿ ನಾನು ಡೇಟ್ನ. 27ನೇ ತಾರೀಕು 2:44 ಮಧ್ಯಾಹ್ನ, ಆಯಿತಾ. ಸಾರಿ, 2:54 ಮಧ್ಯಾಹ್ನ ಟೈಮು ಇವಾಗ. ಸೊ 22ನೇ ತಾರೀಕು ಶುಕ್ರವಾರ. ಡ್ಯೂಟಿ ಮಾಡೋಣ ಸ್ವಲ್ಪ ಹೊತ್ತು ಅಂತ. ಏನಕ್ಕಪ್ಪ ಇಷ್ಟೊತ್ತಲ್ಲಿ ಬಂದಿದ್ದೀನಿ ಇವತ್ತು ಅಂತ ಹೇಳಿದ್ರೆ, ಲಾಗಿನ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ ಅಂತೇಳಿ. ಗಾಡಿ ಬಂದ್ಬಿಟ್ಟು ಇವತ್ತು ನೈಟ್ ತನಕ ಮಾತ್ರ ನನ್ನ ಹತ್ರ ಇರುತ್ತೆ ಗಾಡಿ, ಆಯಿತಾ. ಸೊ ಇವತ್ತು ನೈಟ್ ಕೊಟ್ಟರೆ ನಮ್ಮ ಸ್ನೇಹಿತರಿಗೆ ಕೊಡ್ತೀನಿ ಇದನ್ನು. ಸೊ ಅವರಿಗೆ 1-2 ದಿನ ಅವರು ಸ್ವಲ್ಪ ಗಾಡಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಏನೋ ಕೆಲಸ ಇದೆ ಅಂತೆ ಅವ್ರಿಗೆ. ಸೊ ಅದರಿಂದ 2 ದಿನ ಅವ್ರಿಗೆ ಗಾಡಿ ಕೊಡಬೇಕು. ಸೊ ಅದರಿಂದ ಇನ್ನು 2 ದಿನ ಅರ್ನಿಂಗ್ಸ್ ವೀಡಿಯೋ ಬರೋದಿಲ್ಲ, ಮಾಡೋಕ್ಕಾಗಲ್ಲ. ನಾನು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ, ಅದ್ರ ರಿಲೇಟೆಡ್ ವೀಡಿಯೋಸ್ನ ಮಾಡೋಕ್ಕಾಗಲ್ಲ. ಅದಕ್ಕೆ ಎಷ್ಟಾಗತ್ತೆ ಅಷ್ಟು ಅರ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇದಕ್ಕೆ ಎಷ್ಟೋ ತನಕ ಮಾಡ್ತೀನಿ ನನಗೂ ಗೊತ್ತಿಲ್ಲ. ನೈಟ್ ಒಂದು 11 ಗಂಟೆ ತನಕ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, 11 ಗಂಟೆ ತನಕ ಮಾಡ್ತೀನಿ. ಇಲ್ಲ ನಾನು ಸ್ವಲ್ಪ ಜಾಸ್ತಿ ಆದರೆ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಮ್ಮ ಸ್ನೇಹಿತರಿಗೆ ಗಾಡಿನ ಕೊಟ್ಬಿಟ್ಟು ನಮ್ಮ ಮನೆಗೆ ಬರಬೇಕು. ಸೊ ಇಷ್ಟು ಗೈಸ್ ಇವತ್ತಿನ ವೀಡಿಯೋದಲ್ಲಿ. ಸೊ ನೋಡೋಣ. ಬುಕ್ಕಿಂಗ್ ಬಿತ್ತು ಓಲಾದಲ್ಲಿ, ಅಯ್ಯೋ ನೋಡಿ ಬಿತ್ತು ಅಂತ ಹೇಳ್ತಾ ಇದ್ದೀನಿ, ಅಷ್ಟಕ್ಕೆ ಕರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಾವನು. ಸೊ ಈ ಥರ ಆಗ್ಬಿಟ್ರೆ ತಲೆನೋವು ಬಂದ್ಬಿಡ್ತದೆ. ಕ್ಯಾನ್ಸಲ್ ಮಾಡ್ದ ಯಾವನು ಗೈಸ್, ಕ್ಯಾನ್ಸಲು. ಗೈಸ್, ಇಲ್ಲಿ ಹಿಂದೆ ಪ್ಯಾಸೆಂಜರ್ ಇದ್ದಾರೆ ನೋಡಿ. ಸೊ ಅವ್ರಿಗೆ ತುಂಬಾ ಹುಷಾರಿಲ್ಲ ಪಾಪ. ಅವ್ರಿಗೆ ಜೊತೆಲೂ ಕೂಡ ಯಾರು ಬಂದಿಲ್ಲ. ಅವ್ರಿಗೆ ಗಾಡೀಲಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ. ಆಗಲೇ ನೋಡ್ತಾನೆ ಇದ್ದೀನಿ ನಾನು, ಗಾಡೀಲಿ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಪಾಪ. ಅದೇನು ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂ ಇದೆ ನನಗೆ ಗೊತ್ತಿಲ್ಲ. ಸೊ ನನಗಂತೂ ಭಯನೇ ಆಗ್ಬಿಟ್ಟಿತ್ತು ಪಾಪ, ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಗಾಡೀಲಿ ಅಂತ. ಸೊ ನೋಡಿ ಹೆಂಗೆ ಕೂತಿದ್ದಾರೆ ಪಾಪ, ಸುಸ್ತಾಗ್ಬಿಟ್ಟವ್ರೆ ಫುಲ್ಲು. ಅದು ಏರ್ಪೋರ್ಟಿಂದ ಅದೆಲ್ಲೂ ಹೋಗ್ಬೇಕು ಏನು ಎತ್ತ ಮಾತಾಡ್ಸ್ತಾ ಇದ್ದೀನಿ, ಮಾತಾಡ್ಸಿದ್ರು ಅವ್ರಿಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ, ಆ ಥರ ಆಗ್ಬಿಟ್ಟೈತೆ ಸಿಚುವೇಶನು. ಸೊ ಈಗ ಹತ್ತತ್ರ ಏರ್ಪೋರ್ಟ್ ಹತ್ರ ಡ್ರಾಪ್ ಮಾಡೋಕ್ಕಂತ ಬಂದೆ. ಸೊ ಡ್ರಾಪ್ ಮಾಡಿಬಿಟ್ಟು ಪಾಪ ಅವ್ರು ಸೇಫಾಗಿ ಹೋಗಿ ತಲುಪಬೇಕಾಗಿರೋ ಜಾಗ ತಲುಪಿದ್ರೆ ಸಾಕು ಸೇಫಾಗಿ ಅವರು. टर्मिनल वन है।
ಸ್ನೇಹಿತರೆ ಅವ್ರಿಗೆ ನಡೆಯೋಕ್ಕೂ ಆಗ್ತಿರ್ಲಿಲ್ವಲ್ಲ, ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಇಳಿದುಬಿಟ್ಟು ಹೋಗಿ ಡೋರ್ ಓಪನ್ ಮಾಡಿ ಹೆಲ್ಪ್ ಮಾಡೋಣ ಅಂತ ಹೋದೆ. ಪಾಪ ಅವ್ರು ತುಂಬಾ ಕಷ್ಟ ಆಗ್ತಿತ್ತು ಅವ್ರಿಗೆ. ಸೊ ನೋಡಿದೆ, ಪಾಪ ಅವ್ರಿಗೆ ಆಗ್ತಾನೆ ಇರಲಿಲ್ಲ, ಇಳಿಯೋದಕ್ಕೂ ಆಗ್ತಿರಲಿಲ್ಲ. ಜೊತೆಗೆ ಆ ಕೈಯಲ್ಲಿ ತೊಗೊಂಡ್ಬಂದಿದ್ದು ಒಂದು ಬ್ಯಾಗ್ನೂ ಕೂಡ ಅವ್ರಿಗೆ ಎತ್ಕೊಳಕ್ಕೆ ಆಗ್ತಿರಲಿಲ್ಲ. ಕಸ್ಟಮರು ನೀವು ನೋಡಿರ್ತೀರ ವಿಡಿಯೋದಲ್ಲಿ, ಆ ಪ್ಯಾಸೆಂಜರ್ಗೆ ಕುತ್ಕೊಳ್ಳೋಕೆ ಶಕ್ತಿ ಇಲ್ಲ ಗಾಡೀಲಿ. ಗಾಡಿಯಿಂದ ಪೇಮೆಂಟ್ ಮಾಡಿ ಪಾಪ ಎಮ್ಮಂಗೆ ಇಳಿಯೋಕೆ ಆಯ್ತಿಲ್ಲ, ಅಷ್ಟು ಶಕ್ತಿನೇ ಇಲ್ಲ ಮೈಯಲ್ಲಿ, ಹಂಗಾಗ್ಬಿಡೈತೆ. ಈ ಕೊನೆಗೆ ಇನ್ನೇನು ಮಾಡೋದು, ಪಾಪ ಒಂದು ಬ್ಯಾಗ್ ಬೇರೆ ಇತ್ತು ಕೈಯಲ್ಲಿ. ಆ ಬ್ಯಾಗ್ನು ಒಂದು ಮಾಮೂಲಿ ಕಾಲೇಜ್ ಬ್ಯಾಗ್ ಥರ ಒಂದು ಬ್ಯಾಗ್ ಇತ್ತು. ಸೊ ಆ ಬ್ಯಾಗ್ನ ಎತ್ಕೊಳಕ್ಕೆ ಶಕ್ತಿ ಇಲ್ಲ ಪಾಪ. ಇಲ್ಲಿ ಏರ್ಪೋರ್ಟಲ್ಲಿ ಯಾರಿಗೋ ಸ್ವಲ್ಪ ಕರ್ಕೊಂಡೋಗಿ ಅಲ್ಲಿ ಗೇಟ್ ಟಿಕೆಟಿಗೆ ಒಳಗಡೆಗೆ ಎಂಟ್ರಿ ಮಾಡಿಸಿ ಬಿಡಿ ಅಂತ ಹೇಳಿದ್ರೆ ಯಾರು ಬಿಡಲಿಲ್ಲ. ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಗಾಡಿನ ಇಲ್ಲೇ ಡ್ರಾಪ್ ಪಾಯಿಂಟಲ್ಲೇ ಗಾಡಿನ ಹಾಕ್ಬಿಟ್ಟು ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಪಾಪ ಕರ್ಕೊಂಡೋಗಿ ಅಲ್ಲಿ ವೀಲ್ ಚೇರ್ಗೆ ಅರೇಂಜ್ಮೆಂಟ್ ಮಾಡಿಬಿಟ್ಟು ವೀಲ್ ಚೇರ್ ಕೊಡಿಸ್ಬಿಟ್ಟು ಬಂದೆ ಹೇಳ್ಬಿಟ್ಟಲ್ಲಿ. ಸ್ಪೇಸ್ ಜೆಟ್ ಅಂತೆ ಫ್ಲೈಟು. ಪಾಪ ಅವ್ರಿಗೆ ಏನು ಯಾವ ಫ್ಲೈಟು ಏನು ಎತ್ತಂತನೂ ಡೀಟೇಲ್ಸ್ ಗೊತ್ತಿಲ್ಲ. ಹಿಂಗೆ ಆಗ್ಬಿಟ್ರೆ ಹೆಂಗೆ ಹೇಳಿ ಪಾಪ. ಜೊತೆಯಲ್ಲಿ ಲೇಡೀಸು ಹುಡುಗರಾದ್ರೆ ಹೆಂಗೋ ಪೇಚಾಡ್ಕೊಂಡು ಹೆಂಗೋ ಓಡಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ. ಲೇಡೀಸ್ ಪಾಪ ಏನು ಹೆಲ್ತ್ ಇಶ್ಯೂ ಐತೆ ಏನು ಕಥೆನೋ ಗೊತ್ತಿಲ್ಲ. ಮತ್ತೆ ಊಬರಲ್ಲಿ ಎಲ್ಲರಲ್ಲೂ ಕ್ಯೂ ಐತೆ. ಸೊ ನೋಡೋಣ. ಯಾವತ್ತೂ ಹತ್ತತ್ರ ನಾನು ಆಲ್ಮೋಸ್ಟ್ 1.5 ವರ್ಷ ಆಯ್ತು ನಾನು ಅಂದ್ಕೊಡ್ತೀನಿ. ಏರ್ಪೋರ್ಟಲ್ಲಿ ಪಾರ್ಕಿಂಗ್ ಅಂದರೆ ಇಮಿಡಿಯೇಟಾಗಿ ಬುಕ್ಕಿಂಗ್ ಕೊಟ್ಟರೆ ಮಾತ್ರ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಏರ್ಪೋರ್ಟಿಂದ. ಸೊ ಕಾದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಪಾರ್ಕಿಂಗಲ್ಲಿ ಹಾಕ್ಕೊಂಡು ಕಾದಿ ಎಲ್ಲ ಎತ್ಕೊಂಡು ಹೋಗೋದು ಆ ಥರ ಎಲ್ಲ ಆಗ 1 ವರ್ಷ ಆಗೋಯ್ತು. ಹತ್ತತ್ರ 8 ಗಾಡಿ ಯಾವಾಗ ಓಡಿಸಿದೆ ಅವಾಗ ಮಾತ್ರ ಲಾಸ್ಟು. ಸೊ ಅದು ಬಿಟ್ಟರೆ ಇವತ್ತು ಮಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ಬೆಳಗ್ಗೆ ನಾವು ತುಮಕೂರಿಗೆ ಹೋಗಿದ್ವಿ. ಸೊ ತುಮಕೂರಿಂದ ಬಂದಿದ್ದು ಹೋಗಿ ಬಂದು ಟ್ರೈನ್ ಆಗ್ಬಿಟ್ಟಿದ್ದೆ ಗಾಡಿ ಓಡಿಸಿ. ಸೊ ಆ ರೀಸನಿಂದ ಅಷ್ಟೇ. ಹೆಂಗಿದ್ದು ನಮ್ಮ ಫ್ರೆಂಡಿಗೆ ಗಾಡಿ ಕೊಡೋಕೆ ಹೋಗ್ಬೇಕಲ್ಲ, ಸಿಕ್ದಂಗೂ ಆಗತ್ತೆ ಅಂದ್ಬಿಟ್ಟು ಇಲ್ಲೇ ಇರೋದ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ. ಹತ್ತತ್ರ ಒಂದು 6-7 ಗಂಟೆ 7:15ಗೆಲ್ಲ ಬುಕ್ಕಿಂಗ್ ಕೊಟ್ಟು ಕಳಿಸಿದ್ರೆ ಸಿಟಿಗೆ ಯಾವ್ದಾರು ಬಿಸಾಕಿದ್ರೆ ಹಂಗೆ ಮಾಡಿಕೊಂಡು ಅವ್ನ ಗಾಡಿ ತಗೊಂಡು ಕೊಡ್ಬೋದು ನಮ್ಮ ಹುಡುಗಂಗೆ. ಅಲ್ಲಿ ಬಂದೆ ಇವಾಗ. ಇಲ್ಲಿ ಪಾರ್ಕಿಂಗ್ ಕಡೆ ಬೇಗೂರು ರೋಡ್ ಹತ್ರ ಸೈಡೆಲ್ಲ ಹಾಕ್ಕೊಂಡಿದ್ದೀನಿ. ಹತ್ತತ್ರ ಟೈಮ್ ಬಂದ್ಬಿಟ್ಟು 5:42 ಕಾಣಿಸ್ತಿರ್ಬೋದು. ಸೊ ನೋಡಿ ಗಾಡಿಗಳು ಎಷ್ಟೆಷ್ಟಿದೆ ಊಬರಲ್ಲಿ ಅಂತ. ಸೆಡನ್ನು ಊಬರ್ಗೋನೆ ಕಡಿಮೆ ಇರೋದು, ಸೆಡನ್ನು ಪ್ರೀಮಿಯರ್ ಎಲ್ಲ ಜಾಸ್ತಿ ಐತೆ ಗಾಡಿಗಳು. ಸೊ ನೋಡೋಣ. 5:45 ಎಷ್ಟೊತ್ತು ಕೊಡ್ಲಿ. ಸ್ವಲ್ಪ ಮಲಗಿದ್ರೆ ರೆಸ್ಟ್ ಮಾಡ್ತೀನಿ. ಅವ್ನು ಯಾವಾಗ ಕೊಡ್ತಾನೆ ಯಾವಾಗ ಎತ್ಕೊಂಡು ಹೋಗ್ತೀನಿ. ನನಗೂ ಸುಸ್ತಾಗತ್ತೆ ಬೆಳಗ್ಗೆ ಎಲ್ಲ ಹೊರಗೆ ಹೋಗಿ ಬಂದ್ಬಿಟ್ಟು. ಈಗ ಒಂದು ಬುಕ್ಕಿಂಗ್ ಬಂದು ಅಂದರೆ ಪರ್ಸ್ನಲ್ ಬುಕ್ಕಿಂಗ್, ಒಂದು ನಮ್ಮ ಸ್ನೇಹಿತರು ಒಂದು ಯಾವುದೋ ಒಂದು ಬುಕ್ಕಿಂಗ್ ಹೇಳಿದ್ರು. ಸೊ ಹೋಗ್ತಾ ಇದ್ದೀನಿ. ಪರ್ಸ್ನಲ್ ಬುಕ್ಕಿಂಗ್ ಇದು. ದೊಡ್ಡಬಳ್ಳಾಪುರ ರೋಡ್ ಹತ್ರ ಪಿಕಪ್ಪು. ಡ್ರಾಪ್ ಬಂದ್ಬಿಟ್ಟು SMVT ರೈಲ್ವೆ ಸ್ಟೇಷನ್ನು. ಸ್ವಲ್ಪ ಜಾಸ್ತಿ ಕೊಡ್ತಾರೆ. ನಮ್ಮ ಸ್ನೇಹಿತರು ಅದೇ ಗಾಡಿ ಕೊಡಬೇಕು ಅಂತ ಹೇಳಿದ್ನಲ್ಲ, ಸೊ ಅವರು ಹೇಳಿದ್ದು ಈ ಥರ ಇದೆ ಹೋಗಿ ಅಂತ. ಸೊ ಇವ್ನು ಕೊಡೋದು ಒಂದು 300 ರೂಪಾಯಿ 400 ರೂಪಾಯಿ ಕೊಡ್ತಾನೆ ಎಷ್ಟು ಕಿಲೋಮೀಟ್ರ್ ಹೋದ್ರು ಇಲ್ಲಿಂದ ಏರ್ಪೋರ್ಟಿಂದ ಈ ಓಲಾ ಊಬರು. ಸೊ ಅದಕ್ಕಿಂತ ಇದೇ ಬೆಟರು ಅಂದ್ಕೊಂಡು ಹೋಗ್ತಾ ಇದ್ದೀನಿ ಪಿಕ್ ಮಾಡೋದಕ್ಕೆ. ಟೈಮ್ ಬಂದ್ಬಿಟ್ಟು 11:15. ಇದು ಎಂಥ ಚಿಕ್ಕ ರೋಡಲ್ಲಿ ಕರ್ಕೊಂಬಂದವ್ರೆ ಅಂತಂದರೆ ನೋಡಿ, ರಿವರ್ಸ್ ಹೋಗ್ತಾ ಇದ್ದೀನಿ. ರೋಡ್ ಹೋಗಲ್ಲ, ಅಲ್ಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡು ಅಂತಾರೆ. ಗಾಡಿಗೆ ನಿಲ್ಸಲ್ಲ, ಚಿಕ್ಕ ರೋಡ್ ಮಧ್ಯೆ. ಒಂದು ಕಾರು ಹೋಗ್ಬೋದು, ಆ ಕಾರು ಹೋಗೋಕ್ಕೂ ಜಾಗ ಇಲ್ದಿರಂಗೆ 2 ಕಡೆ ಗಾಡಿ ನಿಲ್ಸವ್ರೆ. ಹಂಗೆ ನಿಲ್ಸ್ಬಿಟ್ಟು ಕರ್ಕೊಂಡೋಗಿ ಎಲ್ಲಿಂದ ಕರ್ಕೊಂಡೋಗೋದು ಆಗಲ್ಲ ಮೇಡಮ್, ಹೆಂಗೆ ಕರ್ಕೊಂಡೋಗೋದಕ್ಕಾಗುತ್ತೆ, ಇಲ್ಲೇ ಇಳ್ಕೊಳ್ಳಿ ಅಂತಂದೆ. ಸೊ ಇಳ್ಕೊಂಡ್ರು, ಡ್ರಾಪ್ ಮಾಡಿದೆ. ಸೊ ಮತ್ತಿಕೆರೆ ಡ್ರಾಪು ಓಲಾಯಿಂದ. ಆಯ್ತಾ, ನಿಮಗೆ ತೋರಿಸ್ಬಿಡ್ತೀನಿ ಸೈಡ್ಗೆ ಹಾಕ್ಬಿಟ್ಟು. ಅರ್ನಿಂಗ್ಸು ಎಷ್ಟಾಗಿದೆ ಗೊತ್ತಾ? 3024 ರೂಪಾಯಿ ಓಲಾದಲ್ಲಿ ಆಗಿರೋದು. ಆಯಿತಾ ನೋಡಿ, 3024 ರೂಪಾಯಿ ಆಗೈತೆ ಓಲಾದಲ್ಲಿ. ಇದು ಬಿಟ್ಬಿಟ್ಟು ಪರ್ಸ್ನಲ್ ಒಂದು ಡ್ಯೂಟಿ ಮಾಡಿದೆ ನಾನು. ಸೊ ಅದು ಬಂದ್ಬಿಟ್ಟು 1100 ರೂಪಾಯಿ ಕೊಟ್ಟಿರೋದು. ಸೊ SMVT ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ದು ಅದು. ಸೊ ಅದನ್ನೊಂದು
ಒಂದು ಕಾಲು ಸ್ನೇಹಿತರೆ. ಸೊ ಈಗ ಅದೇ ಹೇಳಿದ್ನಲ್ಲ, ನಮ್ಮ ಹುಡುಗಂಗೆ ಗಾಡಿ ಕೊಡೋಕೆ ಹೋಗ್ಬೇಕು. ಸೊ ಅದರಿಂದ ಈಗ ಮತ್ತಿಕೆರಲ್ಲಿದ್ದೀನಿ. ಸೊ ಅವ್ರ ಲೊಕೇಶನ್ ಒಂದು ಸ್ವಲ್ಪ ಹತ್ರನೇ ಆಗುತ್ತೆ ಇಲ್ಲಿಂದ. ಸೊ ಹೋಗಿ ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಅವ್ರಿಗೆ ಹೋಗಿ ಗಾಡಿ ಕೊಟ್ಬಿಟ್ಟು ಸೊ ಅಲ್ಲಿಂದ ನಾನು ನಮ್ಮ ಮನೆಗೆ ಡ್ರಾಪ್ ಮಾಡಿಸ್ಕೊಳ್ಬೇಕು. ತೊಗೊಂಡೋಗಿ ಗಾಡಿ ಕೊಟ್ಬಿಡೋಣ. ಗೈಸ್ ಫೈನಲಿ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಡ್ರಾಪ್ ಮಾಡಿಸ್ಕೊಂಡೆ. ಎಲ್ಲ ಫುಲ್ಲು ಸೈಲೆಂಟ್ ಐತಿ ಏರಿಯಾ. ಬಂದ್ಬಿಟ್ಟು 12:30 ಆಯಿತು. ಸೊ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸೇವ್, ಬಾಯ್.